ನೋಡಿ ಇವತ್ತು ಪುಟ್ಟನಹಳ್ಳಿ ಸ್ಟೇಷನ್ ಮುಂದೆಗಡೆ 100 ಜನ ಇಲ್ಲಿದ್ದಾರೆ. ಆಲ್ಮೋಸ್ಟ್ ಇವಾಗ ಒಂದು 200-205 ಜನ ಇಲ್ಲಿದ್ದಾರೆ ಆಯಿತಾ. ಆಲ್ಮೋಸ್ಟ್ ಒಂದು ಇವತ್ತೇನು ಕೇಳ್ಪಡ್ತಾ ಇದೆ, ಒಂದು ಲೇಡಿ ಸುಧಾ ಅಂದ್ಬಿಟ್ಟು, ಮತ್ತು ಅವಳ ಗಂಡ ಹಾಗೆ ಅವ್ರ ಮಕ್ಕಳು, ಮತ್ತು ಅವ್ರ ಗಂಡನ ಹೆಸರು ಸಿದ್ದಪ್ಪ ಅಂತ, ಸಿದ್ದಾಚಾರ್ ಅಂತ ಅಂದ್ಬಿಟ್ಟು ಕನಕಪುರ ಮೂಲದವರು, ಸ್ವಲ್ಪ ರಾಜಕೀಯದ ಹಿನ್ನೆಲೆ ಇರ್ತಕ್ಕಂಥವ್ರು ಎಲ್ಲರೂ ಒಂದು ಸರಿ ಬರಲಿ ಸರ್. ಒಂದಷ್ಟು ಜನ ಸಿದ್ದಾಚಾರ್ ಅಂತ ಅಂದ್ಬಿಟ್ಟು ಮತ್ತು ಸುಧಾ ಅಂತ ಒಂದಷ್ಟು ಜನ ಎಲ್ಲರೂ ಕೂಡ ಇವನು ಚೀಟಿ ನಡೆಸ್ಬಿಟ್ಟು ಎಲ್ಲ ಒಂದು ಕಡೆ ಮೋಸ ಮಾಡಿ ಜನಕ್ಕೆ ಆಲ್ಮೋಸ್ಟ್ ಇವತ್ತಿಲ್ಲ ಒಬ್ಬೊಬ್ಬರು ಬಂದು ಹತ್ಕೊತಾರೆ. ಏನಂದರೆ ಕಂಪ್ಲೇಂಟನ್ನು ಬಂದು ಯಾರೋ ಒಬ್ಬರ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡಿದ್ದಾರಂತೆ. ಮತ್ತು ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನಾವು ಕೂಡ 1-2 ಸಲ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ, ಅವರೇನೋ ಫೋನ್ ರಿಸೀವ್ ಮಾಡಲಿಲ್ಲ. ಪಾಪ ಒಂದು ನಿಮಿಷ ತಾಯಿ, ಅವರು ಫೋನ್ ರಿಸೀವ್ ಮಾಡಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಎಗೇನ್ ಕಾಲ್ ಬ್ಯಾಕ್ ಕೂಡ ಮಾಡುವಷ್ಟು ಸೌಜನ್ಯ ಕೂಡ ತೋರಿಸಲಿಲ್ಲ. ನೋಡೋಣ, ಮೇ ಬಿ ಎಗೇನ್ ಐ ವಿಲ್ ಟ್ರೈ. ACP ಅವ್ರು ಗಿರೀಶ್ ಅವ್ರಿಗೆ ಕೂಡ ಫೋನ್ ಮಾಡಿದೆ, ಬಟ್ ಇವತ್ತು ಬೆಳಿಗ್ಗೆ ಅವ್ರು ಫೋನ್ ಎತ್ತಿದ್ರು. ಫೋನ್ ಎತ್ಬಿಟ್ಟು ಮಾತಾಡಿದ್ರು, ನೋಡಿ ಸರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಅವ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ, ಅವ್ರು ಇನ್ನೆಲ್ಲ ತಿಳ್ಕೊಳ್ತಾ ಇದ್ದೀವಿ, ಎಷ್ಟು ಮೋಸ ಆಗಿದೆ ಅಂತ ಡೀಟೇಲ್ಸ್ ಕೊಡಿ ಅಂತ ಕೂಡ ಜನಗಳಲ್ಲಿ ನಾವು ಕೇಳಿದ್ದೀವಿ. ಎಲ್ಲ ಕ್ಯಾಶ್ಗಳಲ್ಲಿ ಕೊಟ್ಟಿದ್ದಾರೆ, ಅವ್ರು ಕ್ಯಾಶ್ಗಳಲ್ಲಿ ಕೊಟ್ಟರೆ ನಾವೇನು ಮಾಡೋಕ್ಕಾಗತ್ತೆ ಹಾಗೆ ಹೀಗೆ ಅಂತ ಅವರು ಹೇಳಿದ್ರು. ಆ್ಯಂಡ್ ಡೀಟೇಲಾಗಿ ಫೋನ್ಪೇಲಿ ಅಥವಾ ಗೂಗಲ್ ಪೇಲಿ ಏನಾದರೂ ಕೊಟ್ಟಿದ್ರೆ ನಾವೇನಾದರೂ ಮಾಡ್ಬೋದು ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ನೋಡಿ, ಎಲ್ಲ ಜನಗಳು ವಿದ್ಯಾವಂತರೇನಲ್ಲ, ಒಂದಷ್ಟು ಜನ ಅವಿದ್ಯಾವಂತರು ಕೂಡ ಇರ್ತಾರೆ. ಏನೋ ತನ್ನ ಮಕ್ಕಳ ಮದುವೆಗೆ, ಎಜುಕೇಷನ್ಗೆ ಆ್ಯಂಡ್ ಜೊತೆಗೆ ಎಲ್ಲ ಒಂದು ಕಡೆ ಅವರ ಕಷ್ಟಗಳಿಗೋಸ್ಕರ ಏನೋ ಭವಿಷ್ಯಕ್ಕೆ ಆಗುತ್ತೆ ಅಂತ ಎಲ್ಲರೂ ಹಾಕ್ಬಿಟ್ಟಿದ್ದಾರೆ. ನಾವು ಹೇಳೋದೇನೆಂದರೆ, ಇವತ್ತು ಒಂದು 10 ಜನ ಇವತ್ತು RCB ಮ್ಯಾಚು ಫ್ಯಾನ್ಸ್ಗಳು ನೋಡೋಕ್ಕೆ ಹೋಗಿ ಒಂದು 10-11 ಜನ ಸತ್ತೋದ್ರು. ಇವತ್ತು ಸತ್ತೋಗಿರೋ ಒಂದು 11 ಜನದ ಬಗ್ಗೆ ತಾವು ಎಷ್ಟು ಕಾಳಜಿ ತೊಗೊಂಡು ಗೌರ್ಮೆಂಟಲ್ಲಿ ಇರ್ಬೋದು, ಮೀಡಿಯಾ ಇರ್ಬೋದು, ಅಥವಾ ಎಲ್ಲರೂ ಎಷ್ಟು ಕೊರಗ್ತಾ ಇದ್ದೀರಲ್ವಾ, ಅಲ್ಲಿ 11 ಜನಕ್ಕೆ ನೀವೇನು ಕೊರಗ್ತಾ ಇದ್ದೀರಿ, ಇಲ್ಲಿ ಬದುಕಿದ್ದು ಸತ್ತಂಗಾಗಿರೋ ಒಂದು 250-300 ಜನ ಏನು ಇವಾಗ ನಿಂತಿದ್ದಾರೆ, ಅವ್ರ ಬಗ್ಗೆ ಕೂಡ ನೆನೆಸ್ಕೊಳ್ಬೇಕಲ್ವಾ. ಯಾಕಂದರೆ ನೀವು ಅಫ್ಕೋರ್ಸ್ ಸಾವು ನೋವುಗಳು ಆಗಿದೆ, ಅದು ನಮಗೂ ಎಲ್ಲರಿಗೂ ನೋವಿದೆ, ಎಲ್ಲ ಇದೆ. ಇವತ್ತು ಪರಿಸ್ಥಿತಿಯಲ್ಲಿ ಸುಮಾರು 250-300 ಜನ ಇವಾಗ ಪ್ರೆಸೆಂಟ್ ಇಲ್ಲಿದ್ದಾರೆ. ಇನ್ನೂ ಒಂದು 600-700 ಜನಕ್ಕೆ ಮೋಸ ಮಾಡಿದ್ದಾರೆ. ಸುಮಾರು 45-50 ಕೋಟಿ ಮೋಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ಸ್ಮಾಲ್ ಮನಿ ಅಲ್ಲ, ಇಟ್ಸ್ ಎ ವೆರಿ ಬಿಗ್ ಮನಿ. ಆ್ಯಂಡ್ ಜೊತೆಗೆ ಇಲ್ಲಿ ಜನಗಳೇ ಒಬ್ಬೊಬ್ಬರು 5 ಲಕ್ಷ, 10 ಲಕ್ಷ, 30 ಲಕ್ಷ, 35 ಲಕ್ಷ ಹಿಂಗೆ ಚೀಟಿಗಳು ಹಾಕಿದ್ದಾರೆ. ಎಲ್ಲ 10 ಲಕ್ಷ ಈ ಥರ ಇದೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಇಲ್ಲಿ ಮೋಸ ಮಾಡಿದ್ದಾರೆ. ಅವ್ರ ಬಗ್ಗೆ ಸೀರಿಯಸ್ ಆಗಿ ಆಕ್ಷನ್ ತೊಗೊಬೇಕು. ಮತ್ತು ಇದಕ್ಕೆ ಏನಂದರೆ ಪೊಲೀಸ್ನವರು ಮಾಡ್ತಾ ಇರ್ತಕ್ಕಂಥ ತನಿಖೆ ಸ್ಪೀಡಪ್ ಆಗಬೇಕು. ಇದು ತುಂಬ ಸ್ಲೋ ಇದೆ. ಜೊತೆಗೆ ನಾನು ಮಾಧ್ಯಮಗಳಲ್ಲಿ ಕೂಡ ಕೇಳ್ಕೊಳ್ತೀನಿ, ಇದು ಅವ್ರ ಗಮನ ಸೆಳೆಯುವಂಥ ಕೂಡ ಪೊಲೀಸ್ನವ್ರಿಗೆ ಕೂಡ ಗಮನ ಸೆಳೆದು ಈ ಜನಗಳ ನೋವು ಅವ್ರಿಗೆ ಅರ್ಥ ಆಗಬೇಕು ಅಂಥ ಒಂದು ದಿನ ಅಂಥದ್ದು ಸ್ವಲ್ಪ ತಾವುಗಳು ಕೂಡ ಈ ಜನಗಳಿಗೆ ಸಹಕಾರವಾಗಿ ನಿಲ್ಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ನಾವು ಕೆಲಸ ಇಲ್ಲಿ ತಂತಿದ್ದೀನಿ, ಇದು ತಿಂಗಳು ಹೋಗಿ ಕಟ್ತಾ ಇದ್ವಿ. ಇದಕ್ಕೆ ಅವರೇ ಸೈಡ್ ಮಾಡಿ ಕೊಡ್ತಾ ಇದ್ರು. ಇವಾಗ ಇದು ಮಾಡಿ ಈ ತಿಂಗಳು ಲಾಸ್ಟು ಚೀಟಿ ನಮ್ಮದು. ಅವಳು ಹೋಗಿರೋದು ಮೊನ್ನೆ ಬುಧವಾರ ಗೊತ್ತಾಗಿತ್ತು. ನನ್ನ ಹೆಸರು ಜಯಮ್ಮ ಅಂತ. ಅಲ್ಲ, ಆಗಸ್ಟ್ 10ನೇ ತಾರೀಕು 15ನೇ ತಾರೀಕು ಚೀಟಿ ಹಾಕೋದು. ನಾವು 10ನೇ ತಿಂಗಳು 15ನೇ ತಾರೀಕು ಚೀಟಿ ಹಾಕೋದು. 30 ತಿಂಗಳು ಕಟ್ಟಿದ್ದೀವಿ. 30 ತಿಂಗಳಾದಮೇಲೆ ಕ್ಯಾಶು ಕೊಡಬೇಕು ನಮಗೆ. ಫೋನ್ ಪೇ ಮಾಡಬೇಡ ನಮಗೆ. ನಾವು ಓದಲಿಲ್ಲ ಬರೀಲಿಲ್ಲ ಕೂಲಿ ನಾಲಿ ಮಾಡಿ ಕ್ಯಾಶ್ ಕಟ್ತಾಯಿದ್ರು. ಅಲ್ಲಿ ಇಲ್ಲಿ 10 ರೂಪಾಯಿ 5 ರೂಪಾಯಿ ಆಣಿಸಿ ಮಡಗಿ ಕಾಸು ಕಟ್ತಾಯಿದ್ರು. ಇವಾಗ 30 ತಿಂಗಳಾಯ್ತು ಕಟ್ಟಿ. ನಾವು 40 ಚೀಟಿ ಕಟ್ಟೋದಕ್ಕೆ 30 ತಿಂಗಳು ಕಟ್ಟಿದ್ದೀವಿ. ಚೀಟಿ ಮುಗ್ದದೆ 5 ತಿಂಗಳಾಯ್ತು. 15ನೇ ತಾರೀಕು ಬಂದರೆ 5 ತಿಂಗಳಾಯ್ತು. ಇವಾಗ ಅದು ಅವತ್ತಿಂದ ಕೇಳ್ತಾ ಇದ್ದೀವಿ, ಕಾಸು ಕೊಡ್ತೀವಿ, ಇವತ್ತು ನಾಳೆ ಕೊಡ್ತೀವಿ ಅಂತ. ಹೋದ ದಿವಸನೂ ಫೋನ್ ಮಾಡಿದ್ದೀನಿ 6 ಗಂಟೆಯಲ್ಲಿ ಪಾರ್ಕಲ್ಲಿ ಕೂತ್ಕೊಂಡು, ನಿಮಗೆ 6ನೇ ತಾರೀಕು ಒಳಗಡೆ ಈ ತಿಂಗಳ ಒಳಗಡೆ ಕೊಡ್ತೀನಿ ಅಂದ್ಲು. ರಾತ್ರಿ ಎಲ್ಲ ಹೊಟ್ಟೋಗವಳೆ. ನಾವು ಕೂಲಿನಲ್ಲಿ ನಮ್ಗೆ ಓದಕ್ಕೆ ಬರಲ್ಲ, ಬರೀಕ್ ಬರಲ್ಲ, ಕ್ಯಾಶೇ ಬೇಕು ಅಂದ್ಲು. ನಾವು ಕ್ಯಾಶನ್ನೇ ನಾವೆಲ್ಲಿ ಫೋನ್ ಪೇ ಮಾಡೋಕ್ಕೆ ಬರ್ತಿದ್ದ, ಕ್ಯಾಶೇ ಕಟ್ತು. ನಾ ಅಲ್ಲಿ ಕೂಲಿ ಮಾಡಿ ಅವ್ರ 30 ರೂಪಾಯಿ ಇವ್ರ 30 ರೂಪಾಯಿ ಎಲ್ಲ ಜೊತೆ ಮಾಡಿ ಒಂದು ಮಟನ್ ಚಿಕನ್ ತಿಂದ್ರೆ ಕ್ಯಾಶೇ ಕಟ್ಟಿರೋದು. ಇವಾಗ ಚೀಟಿ ಮುಗ್ದು ಇನ್ನು 15ನೇ ತಾರೀಕು ಬಂದರೆ 5 ತಿಂಗಳಾಯ್ತು. ಆವತ್ತಿಂದ ಫೋನ್ ಮಾಡಾಯ್ತು. ಒಂದ್ಸಲ ಮನೆ ತಕೋ ಕುತ್ಕೊಂಡಿದ್ದೆ, ಕುತ್ಕೊಂಡಿರ್ಲಿಲ್ಲ ಗಂಡ, ಇರಲಿಲ್ಲ ಗಂಡ ಇದ್ದ. ಬಾರಮ್ಮ ನಾನು ವ್ಯವಸ್ಥೆ ಮಾಡಿ 30ನೇ ತಾರೀಕು ಕೊಡ್ತೀನಿ ಅಂದ. ಈಗ ನಾನು ಬರಲಿಲ್ಲ. 1 ಅವರ್ ಕೂತಿದ್ರು ಬರಲಿಲ್ಲ. ಬಾರಮ್ಮ ಕೇಳಕ್ಕೆ ನಾನು ಅಂಗಡಿ ಬಾಗಿಲು ತೆಗಿಕ್ ಹೋಗ್ಬೇಕು ಅಂದೆ. ಇಲ್ಲ ನಾ ಬರೋದಿಲ್ಲ, ಪ್ರೇಮಮ್ಮ ನಿಂತಾನೆ ಹಾಕಿಸಿರೋಳು ಒಪ್ಕೊಂಡೆ. 2 ಚೀಟಿ 5-5 ಲಕ್ಷ 2 ಚೀಟಿ ತೋರ್ಸಮ್ಮ ಅಂತ 5-5 ಲಕ್ಷ 2 ಚೀಟಿ. ನಾನು ಪ್ರೇಮ ಅಂತ ನನ್ನ ಫ್ರೆಂಡ್ಗಳನ್ನೆಲ್ಲ 12 ವರ್ಷದಿಂದ ಆಗ್ತಾಯಿದ್ದೆ. ಚೀಟಿ ಚೆನ್ನಾಗಿ ಕೊಡ್ತಾಯಿದ್ರು. ಆದರೆ ಈಗ ಫ್ರೆಂಡ್ಗಳನ್ನೆಲ್ಲ ಕರ್ಕೊಂಡೋಗಿ ಹಾಕ್ಸ್ಬಿಟ್ಟಿದ್ದೀನಿ. ಚೀಟಿ ಲಾಸ್ಟ್ ಚೀಟಿ ಮುಗಿತು.
ಕೊಡ್ತೀನಿ ಅಂತ ಕೊಡಲೇ ಇಲ್ಲ ದುಡ್ಡುಗಳು. ಈಗ ಇವ್ರು ಅವರೆಲ್ಲ ನನಗೆ ಹಿಂಸೆ ತೆಗಿತಾವ್ರು ಹಾಕು ಅಂತ 4 ಚೀಟಿ ಹಾಕ್ಬಿಟ್ಟಿದ್ದಾರೆ. ಕೊಟ್ಟಿದ್ದು ಕಂಪ್ಲೇಂಟ್ ಎಲ್ಲ ಬರ್ಕೊಟ್ಟಿದ್ದೀವಿ, ತಗೊಂಡಿಲ್ಲ ಅವರು. ಅವತ್ತೆಲ್ಲ ಬರೆದು ಕೊಟ್ಟಿದ್ದೀವಿ. ಆದ್ರೆ ಕಂಪ್ಲೇಂಟ್ ತಗೊಳ್ತಾನೆಲ್ಲ ಏನು ಅಂತಲೂ ಕೇಳಲ್ಲ. ಸಾಕ್ಷಿನೂ ಹಾಕಿ ಎಲ್ಲ ಕೊಟ್ಟಿದ್ದೀವಿ ಪೊಲೀಸ್, ನಾವೇ ಬರೆದಿದ್ದೀವಿ. ಕಂಪ್ಲೇಂಟ್ ತಗೊಂಡು ಏನು ಕರೆದ 10 ಜನ ಕರಿತೀವಿ ಅಂದರು. 10 ಜನ 20 ಜನ ಕರೆದು ಮಾತಾಡ್ತೀವಿ ಏನು ಅಂತ ಹೋಗ್ರಿ ಅಂದರು. ನಿಲ್ಸೇ ಕೊಡಲಿಲ್ಲ, ಕಳಿಸ್ಬಿಟ್ರು ಅವರು. ಇವಾಗ ನಾವೇನು ಮಾಡೋಣ? ಈಗೆಲ್ಲ ಫ್ರೆಂಡ್ಸ್ಕೊಂಡು 4 ಜನ ಹಾಕ್ಸಿದ್ದೀನಿ. ಲಾಸ್ಟ್ ಚೀಟಿಗಳು ನಮ್ಮನ್ನು ಕೇಳಿದ್ರೆ ನನ್ನನ್ನು ಕೇಳ್ತಾವ್ರೆ. ಇವಾಗ ಪ್ರೇಮ 5 ಜನ 6 ಜನ ಹಾಕ್ಸಿರೋದು ಸರ್. 4 ಚೀಟಿ ಹಾಕಿದ್ದೀನಿ. ನಂದು 3 ತಿಂಗಳಾಯಿತು. ಎರಡು ಕ್ಲಿಯರ್ ಮಾಡಬೇಕಾಗಿತ್ತು, ಇನ್ನೂ 2 24 ತಿಂಗಳು ಕಟ್ಟಿದ್ದೀನಿ. ನಾನು ನನ್ನ ಮಗಳ ಮದುವೆಗಂತಾನೆ ನಾನು ಹಾಕಿದ್ದು. ಈಗ ಹಾಕ್ಕೊಡ್ತೀನಿ ಅಂತ 3 ತಿಂಗಳು ಮೊನ್ನೆ 6 ದಿನದ ಮುಂಚೆ ನನಗೆ ಫೋನ್ ಮಾಡಿದ್ದಾರೆ. ಲೀಲಾ ನಾನು ಬರ್ತೀನಿ 30ನೇ ತಾರೀಕು ನಿನ್ನ ಕಾಸು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 1 ರೂಪಾಯಿ ಕಾಸು ಕೊಟ್ಟಿಲ್ಲ. ಅವ್ರ ಥರನೇ ಅವ್ರಿಗೆ ಹೆಣ್ಮಕ್ಳಿದ್ದಾರೆ ಅಂತ ಫೋಟೋ ಹಾಕಿದ್ರೆ ಅದು ಇದು ಮಾತಾಡ್ತಾರಲ್ವಾ? ನಮ್ಗೆ ಹೆಣ್ಮಕ್ಳಿಲ್ವಾ? ನಾವು ಕಷ್ಟಪಟ್ಟಿಲ್ವಾ? ಮನೆ ಕೆಲಸಕ್ಕೆ ಹೋಗ್ತೀವಿ ಸರ್. ನಾವು ಮನೆ ಕೆಲಸಕ್ಕೆ ಹೋಗಿ ಚೀಟಿ ಕಟ್ಟಿದ್ದೀವಿ. ಕರೆಕ್ಟಾಗಿ ಅಮೌಂಟ್ ತಂದು ಕೊಡ್ತಾ ಇದ್ದೋ. ಫೋನ್ ಪೇ ಮಾಡಿಸ್ಕೊತಾ ಇರಲಿಲ್ಲ ಅವರು. ಕ್ಯಾಶ್ ತಂದು ಕೊಡ್ತಾ ಇದ್ದೀವಿ. 25,000 11ನೇ ತಾರೀಕು 12ನೇ ತಾರೀಕು 50,000 ಕಟ್ತಾ ಇದ್ದೆ ನಾನು ಒಂದಿನ ಬಿಟ್ಟು. ಸುಮಾರು ಒಂದು 250-300 ಜನಕ್ಕೆ ಆಗಿದೆ ಸರ್. ಗೊತ್ತಿರೋರು ಮಾತ್ರ ಇಲ್ಲಿ ಬಂದಿದ್ದಾರೆ. ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿಲ್ಲ ಇಲ್ಲ ಅಷ್ಟೇನೆ. ನಾವು ಬಡವರು ಕಷ್ಟಪಟ್ಟು ಕಟ್ಟಿರೋರು ನಾವು ಬಂದಿದ್ದೀವಿ ಇಲ್ಲಿ. ನಮ್ದು 1.5 ಲಕ್ಷ ಸರ್. ನೀಲಾಬಾಯಿ ಅಂದ್ಬಿಟ್ಟು 1.5 ಲಕ್ಷ ಸರ್. ಚೀಟಿ ಮುಗ್ದೋಗಿದೆ. ಇನ್ನ 3 ಚೀಟಿ ಇತ್ತು. ನಾನಂದೆ 3 ಚೀಟಿ ಇದೆಯಲ್ಲಮ್ಮ, 1 ಚೀಟಿ ಮಾಡಿ, 2 ಚೀಟಿಗೆ ನೀವು ಲೆಸ್ ಮಾಡ್ತೀರಾ, ಒಬ್ಬ ಕೊಟ್ಟು ಒಬ್ಬ ಇದು ಮಾಡ್ತೀರಾ, 3ನೇ ಚೀಟಿ ಮಾಡಿ ಅಂದಿದ್ದಕ್ಕೆ ಇಲ್ಲಕ್ಕ ನಾವು 3ನೇ ಚೀಟಿ ಎಲ್ಲ ಕಮಿಷನ್ ಹಂಚ್ಬಿಟ್ಟಿದ್ದೀವಿ, ನಿಮ್ಮ ದುಡ್ಡು ನಾವು ಕೊಡ್ತೀವಿ. 30ನೇ ತಾರೀಕು ಹೋಗಿದ್ದೀವಿ. 30ನೇ ತಾರೀಕು ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಕ್ಕ ಚೆಕ್ ಹಾಕಿದ್ದೀವಿ. ಗುರುವಾರ ಬಂದು ದುಡ್ಡು ಕೊಡ್ತೀನಿ, ನಾನು ಏನು ಮೋಸ ಮಾಡಲ್ಲ ಅಂದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.